ಇದು ಮೇನ್ ಡೋರಿಂದನೂ ಪೂಲ್ಗೆ ಎಂಟ್ರಿ ಇದೆ. ಸೊ ಈಗ ಅವಾಗಲೇ ಕೊಟ್ಟಿದ್ದೆ ನಾನು. ಥ್ಯಾಂಕ್ ಯು, ಐ ಲವ್ ಯು. ಕೇಳಬೇಕು ಅವು ಹೆಂಗಡಿ. ಇಟ್ಸ್ ಜಸ್ಟ್ ಪರ್ಫೆಕ್ಟ್. The next day, Siddhant was working. 6 ಗಂಟೆನಲ್ಲೋ ನನಗೆ ಮೀಟಿಂಗ್ ಇತ್ತು. ಸೊ ಇಲ್ಲಿ ನೋಡಿ ಸ್ಟಿಲ್ ಡೂಯಿಂಗ್ ಸಮಥಿಂಗ್ ವಿತ್ ದ ಲ್ಯಾಪ್ಟಾಪ್. ಆ್ಯಂಡ್ ನಾನು ನಂದು ಫೈಲ್ಸ್ ಅಪ್ಲೋಡ್ ಮಾಡಿಕೊಡು ಅಂತ ಕೇಳಿದ್ದೀನಿ. ಮಾಡಿಕೊಡಲ್ಲ. ಸೊ 9 ಗಂಟೆ ಆಗಿದೆ. ಇವತ್ತು ಒಂದು ಬೀಚ್ ಹತ್ರ ಹೋಗಿ ಬರೋಣ, ಎಮರಲ್ಡ್ ಪೂಲ್ ಹತ್ರ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಪ್ಲಸ್ ಸ್ಪಾಗೂ ಹೋಗಬೇಕು. ಇನ್ನೂ ಮಲ್ಕೊಂಡಿದ್ದಾಳೆ. ಬ್ರೇಕ್ಫಾಸ್ಟಿಗೆ ಹೋಗ್ಬೇಕು ನಾವು, ಬಟ್ ಅವಳು ಎದ್ದಿಲ್ಲ ಇನ್ನೂ. ಹಾಗಾಗಿ ವೇಟಿಂಗ್ ಫಾರ್ ಹರ್ ಟು ವೇಕ್ ಅಪ್. ಅವಳೆದ್ದರೆ ಎದ್ದ ತಕ್ಷಣ 10:30ಗೆ ಲಾಸ್ಟು ಬ್ರೇಕ್ಫಾಸ್ಟು. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫಸ್ಟು ಪೂಲಿಗೆ ಹೋಗ್ಬಿಟ್ಟು ರೆಡಿಯಾಗಿ ಪೂಲಿಗೆ ಹೋಗ್ಬಿಟ್ಟು ಬರ್ತೀವಿ ಅನ್ಸುತ್ತೆ, ಗೊತ್ತಿಲ್ಲ. ನೋಡಿಕೊಂಡು ಡಿಸೈಡ್ ಮಾಡಬೇಕು. ಆ ಬೀಚ್, ಇಟ್ಸ್ ಅ ಬೀಚ್ ಆ್ಯಕ್ಚುಲಿ, ಬಟ್ ಇಟ್ಸ್ ಕಾಲ್ಡ್ ಎಮರಲ್ಡ್ ಪೂಲ್ ಅಂತ. ಅಲ್ಲೇ ಹಾಟ್ ಸ್ಪ್ರಿಂಗ್ಸು ಎಲ್ಲ ಇದೆ ಅಂತ ಹೇಳಿದರು. ತುಂಬ ಚೆನ್ನಾಗಿದೆ ಅಂತ. ಐ ವಾಂಟ್ ಟು ಗೋ ದೇರ್. ನೋಡೋಣ ಹೆಂಗೆ ಏನೇನಾಗುತ್ತೆ ಅಂತ. ಅಥವಾ ಫಸ್ಟು ಸ್ಪಾ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀವಾ, ಅಥವಾ ಅದು ಮುಗಿಸ್ಕೊಂಡು ಸ್ಪಾಗೆ ಹೋಗ್ತೀವಿ, ಏನೂ ಗೊತ್ತಿಲ್ಲ ಇನ್ನೂ. ಫಸ್ಟು ವಿನಾಯ ಎದೇಳಲಿ ಅಂತ ಕಾಯ್ತಾ ಇದ್ದೀವಿ. ಬೀಚ್ ರೆಡಿ. ಇನ್ನೂ ರೆಡಿ ಆಗಲೇ ಆಗಿತ್ತವಳು. ವಿ ಆರ್ ಆಲ್ಸೋ ರೆಡಿ. ಸಿಡ್ ಆ್ಯಂಡ್ ಐ ಆರ್ ಕೈಂಡ್ ಆಫ್ ವೇರಿಂಗ್ ಏನಂತಾರೆ, ಸೇಮ್ ಔಟ್ಫಿಟ್ಸ್, ಸೇಮ್ ಕಲರ್ coordination. That's the word. So that's him. Yes, this is me. ಹೆಂಗಿದೆ ಔಟ್ಫಿಟ್? ಇವಾಗ ಲೇಟ್ ಆಗಿದೆ ಆಲ್ರೆಡಿ. ಇಟ್ ಇಸ್ 1 o'clock. ನಾವು ಎಮರಲ್ಡ್ ಪರ್ಲ್ ಅಂತ, ಆ್ಯಕ್ಚುಲಿ ನಾನು ಅದನ್ನು ಒಂದು ಹೇಳಬೇಕು. ಎಮರಲ್ಡ್ ಪೂಲ್ ಅಂತಿದ್ನಲ್ಲ, ಇಟ್ಸ್ ನಾಟ್ ಎಮರಲ್ಡ್ ಪೂಲ್, ದಟ್ಸ್ ಮೈನ್ ಬ್ಯಾಡ್. ನಾನು ತಪ್ಪು ಅಂದ್ಕೊಂಡಿದ್ದೆ. ಇಟ್ ಇಸ್ ಎಮರಲ್ಡ್ ಪರ್ಲ್. ಬಟ್ ಇವಾಗ ಲೇಟ್ ಆಗಿರೋದ್ರಿಂದ ಇಲ್ಲಿಂದ 1.5 hours ತೋರಿಸ್ತಾ ಇದೆ ಗ್ರಾಬಲ್ ಚೆಕ್ ಮಾಡಿದ್ರೆ. ಹಾಗಾಗಿ ವಿ ಆರ್ ನಾಟ್ ಗೋಯಿಂಗ್ ಟು ದ ಎಮರಲ್ಡ್ ಪರ್ಲ್. ಇನ್ಸ್ಟೆಡ್ ವಿಲ್ ಗೋ ಟು ರೇಲೆ ಬೀಚ್. ವಾಟ್ ಇಸ್ ಇಟ್? ರೇಲೆ ಬೀಚ್. ರೇಲೆ ಬೀಚ್ ವಿಚ್ ಇಸ್ ಕ್ಲೋಸ್ ಬೈ. ಆಯ್ತಾ, ಒಂದು 20 ನಿಮಿಷನೋ ಅರ್ಧ ಗಂಟೆನೋ ಅಷ್ಟೇ ಇದೆ. ನೋಡಿ ನಮ್ಮ ಮಗಳನ್ನ ಸ್ಟೈಲಿಶ್ ಆಗಿ ಅಲ್ಲಿ ಕಬಾನ ಕೋನಲ್ಲಿ ತೊಗೊಂಡಿದ್ದ ಸನ್ ಗ್ಲಾಸಸ್ ಹಾಕೊಂಡು ಸ್ಮೈಲ್ ಮಾಡ್ತಾ ಇದ್ದಾಳೆ. ಸೊ ಕ್ಯೂಟ್, ರೈಟ್? ಯಾ. ಸೊ ಚೇಂಜ್ ಇನ್ ದ ಪ್ಲಾನ್. ಕಾರಲ್ಲಿ ಕೂತು ಇಳಿದಿದ್ದೀವಿ. ಯಾಕೆ ಸರ್? ಯಾಕೆ ಅಂತ ಹೇಳಿದ್ರೆ ಅವರು ಬಂದು ಇವಾಗ ಎಮರಲ್ಡ್ ಪರ್ಲ್ ಹೋದ್ರು ನೋವು ಎಷ್ಟು ಅಂತ ಹೇಳ್ತಾರೆ. ರೈಲ್ವೆ ಬೀಚ್ ಹೋದ್ರೆ ಅಲ್ಲಿ ರೈಲ್ವೆ ಬೀಚು ಇಲ್ಲಿಂದ ಪಿಯರ್ಗೆ ಹೋಗುತ್ತಂತೆ. ಪಿಯರ್ ಇಂದ ಬೋಟ್ ಇಟ್ಕೊಂಡು, ಲಾಂಗ್ ಟೈಲ್ ಬೋಟ್ ಇಟ್ಕೊಂಡು ಹೋಗ್ಬೇಕು ಅಂತೆ. ಬಟ್ ಅದು ಕ್ಲೋಸ್ ಆಗಬಹುದು ಅಂತ ಹೇಳ್ತಾ ಇದ್ರು. ಅಂಡ್ ಪ್ಲಸ್ ಮಗುನ್ ಇಟ್ಕೊಂಡು ಐ ಡೋಂಟ್ ವಾಂಟ್ ಟು ಟೇಕ್ ದ ರಿಸ್ಕ್ ಇಫ್ ಇಟ್ ಸ್ಟಾರ್ಟ್ಸ್ ಟು ರೈನ್. ಲಕ್ಸುರಿ ಬೋಟನ್ನ ಹೈರ್ ಮಾಡಬೇಕಂತೆ. ಪ್ರೀ ಬುಕಿಂಗ್ ಇಸ್ ರಿಕ್ವೈರ್ಡ್. ಇವಾಗ ಮಾಡೋಕ್ಕಾಗಲ್ಲ ಲಾಸ್ಟ್ ಮಿನಿಟಲ್ಲಿ. ಹಾಗಾಗಿ ವಿ ಹ್ಯಾಡ್ ಟು ಕ್ಯಾನ್ಸಲ್ ದ್ಯಾಟ್. ಆ್ಯಂಡ್ ಈಗ ವಿ ಥಾಟ್ ಓಕೆ, ಇಲ್ಲಿ ನಮ್ಮದು ಬೀಚ್ ಇದೆಯಲ್ಲ, ನಮ್ಮದು ಅಂದರೆ ಪ್ರಾಪರ್ಟಿದು ಪ್ರೈವೇಟ್ ಬೀಚ್ ಇದೆಯಲ್ಲ, ಇಲ್ಲಿ ನೆನ್ನೆ ಹೋಗಿದ್ವಲ್ಲ. Rely on some travel agents when you guys come. Yeah. We'll suggest you some. Yeah. ಸೊ ಇವಾಗ ನಾವು ನೆನ್ನೆ ಹೋಗಿದ್ದು ಇಲ್ಲಿ ಪ್ರೈವೇಟ್ ಬೀಚ್ ಇದೆಯಲ್ಲ, ಅಲ್ಲೇ ಹೋಗೋಣ ಅಂತ. ಬಟ್ ಬಿಫೋರ್ ದ್ಯಾಟ್ ಮೇ ಬಿ ವಿಲ್ ಈಟ್ ಸಮಥಿಂಗ್ ಕ್ವಿಕ್ಲಿ ಆ್ಯಂಡ್ ದೆನ್ ಗೋ ಟು ದ ಬೀಚ್, ಎಂಜಾಯ್. ಅದಾದಮೇಲೆ ಸ್ಪಾಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ? ದಟ್ಸ್ ದ ಪ್ಲ್ಯಾನ್ ಫಾರ್ ನೌ. ಎಸ್, ದ್ಯಾಟ್ ಇಸ್ ಇಟ್. ದ್ಯಾಟ್ಸ್ ಅ ಕ್ವಿಕ್ ಅಪ್ಡೇಟ್. ಇನ್ನೂ ನಿದ್ದೆನೂ ಬರ್ತಾ ಇದೆ. ಸೊ ಮೇ ಬಿ ನಾವು ಊಟ ಮಾಡೋಷ್ಟೊತ್ತಿಗೆ ಅವಳಿಗೂ ಒಂದು 1 hour ನ್ಯಾಪ್ ಟೈಮ್ ಕೊಟ್ಟರೆ ಶೀಲ್ ಆಲ್ಸೋ ಫೀಲ್ ಗುಡ್. ಆ್ಯಂಡ್ ಅವಳಿಗೂ ಊಟ ಮಾಡಿಸ್ಬಿಡ್ಬೋದು ಆ ಟೈಮಲ್ಲಿ. ಆಮೇಲೆ ಚೆನ್ನಾಗಿರುತ್ತೆ. ಇಷ್ಟು ಬಿಸಿಲು ಇರೋಲ್ಲ ಅನ್ಸತ್ತೆ. ಮೋಸ್ಟ್ಲಿ ಒಂಚೂರು ಕಮ್ಮಿ ಆದರೂ ಇಟ್ ವಿಲ್ ಬಿ ಗುಡ್. ನೋಡೋಣ. ಇಲ್ಲಿ ಸ್ಟಾರ್ಬಕ್ಸ್ ಇದೆ. ಶಾಲ್ ವಿ ಟೇಕ್ ಸಮ್ ಕಾಫಿ ಆರ್ ಸಮಥಿಂಗ್ ಸರ್? ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲು. ಅಂದರೆ ಇಲ್ಲಿ ಬಿಸಿಲು ಅಂದರೆ ಅಗೇನ್ ಆ್ಯಸ್ ಐ ಟೋಲ್ಡ್ ಯು, ಇಟ್ಸ್ ವೆರಿ ಅನ್ಪ್ರಿಡಿಕ್ಟಬಲ್. ಇವಾಗ ಇಷ್ಟು ಬಿಸಿಲು ಇದೆಯಲ್ಲ, ಇನ್ನೊಂದು 5-10 ನಿಮಿಷದಲ್ಲಿ ಸಡನ್ನಾಗಿ ಮಳೆನೇ ಸ್ಟಾರ್ಟ್ ಆಗಿಬಿಡ್ಬೋದು. ಹೇಳೋಕ್ಕಾಗಲ್ಲ ಆ ಥರ. ಓಕೆ, ಲೆಟ್ಸ್ ಗೋ ಟು Starbucks and get some
ಕಾಫಿ ಫಾರ್ ourselves. ಸೊ ರೂಮಿಗೆ ಬಂದ ತಕ್ಷಣ ಇನ್ನೂಗೆ ಸಿಕ್ಕಾಬಟ್ಟೆ ನಿದ್ದೆ, ಅವಳನ್ನ ಮಲಗಿಸ್ದೆ ಜಸ್ಟು. ಈಗ ಐ ಚೇಂಜ್ ಮೈ ಔಟ್ಫಿಟ್ ಆ್ಯಂಡ್ ಸ್ಪಾಗ್ ಅಪಾಯಿಂಟ್ಮೆಂಟ್ ತೊಗೊಂಡಾಯಿತು, ಊಟ ಆರ್ಡರ್ ಮಾಡಾಯಿತು. ಸೊ ಇನ್ನೇನು ಊಟ ಬರುತ್ತೆ, ಊಟ ಮುಗಿಸ್ಕೊಳ್ಬೇಕು. ಅವಳು ಎದ್ದಿದ ತಕ್ಷಣ ಅವ್ಳಿಗೂ ಊಟ ಮಾಡಿಸಿ ಆಮೇಲೆ ಸಿದ್ಧಾಂತ್ ಸ್ಪಾಗ್ ಹೋಗ್ಬಿಟ್ಟು ಬರ್ತಾನೆ ಮೋಸ್ಟ್ಲಿ ಫಸ್ಟ್. ಅದಾದಮೇಲೆ ನಾನು ಹೋಗ್ತೀನಿ, ಅಥವಾ ನಾನು ಫಸ್ಟ್ ಹೋಗ್ತೀನಿ ಆಮೇಲೆ ಸಿದ್ಧಾಂತ್ ಹೋಗ್ತಾನೆ. ಅದು ನೋಡಿಕೊಂಡು ಅದಾದಮೇಲೆ ವಿಲ್ ಗೋ ಟು ದ ಬೀಚ್, ವಿಲ್ ಆಲ್ಸೋ ಎಂಜಾಯ್ ದ ಪೂಲ್. ಸೊ ಒಂದು ರಿಲ್ಯಾಕ್ಸಿಂಗ್ ಡೇ ಇನ್ ಬಿಟ್ವೀನ್. ಪರ್ಪಸ್ಸಾಗಿ ನಾವು ಒಂದು ರಿಲ್ಯಾಕ್ಸಿಂಗ್ ಡೇ ಮಧ್ಯದಲ್ಲಿ ಇಟ್ಕೊಂಡ್ವಿ, ಸೊ ದ್ಯಾಟ್ ಈ ನಾಯಂಗೂ ಅಷ್ಟು ಸ್ಟ್ರೈನ್ ಆಗೋಲ್ಲ, ಹತ್ರ ಸುಸ್ತಾಗಲ್ಲ ಅಂದ್ಬಿಟ್ಟು. ಆ್ಯಂಡ್ ನಮಗೂ ರೆಸ್ಟ್ ಸಿಗುತ್ತೆ. ಒಂಥರ ವೆಕೇಷನ್ ಆದಮೇಲೆ ಇನ್ನೊಂದು ವೆಕೇಷನ್ ಬೇಕು, ಜಸ್ಟ್ ಟು ರಿಲ್ಯಾಕ್ಸ್ ಅನ್ನೋ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ. ಜಸ್ಟ್ ರಿಯಲೈಸ್ಡ್ ಇದು ರೆಸ್ಟೋರೆಂಟ್ ಅವ್ರು ನಮಗೆ ಕೊಟ್ಟಿರೋದು ಸುವೆನಿಯರ್. ಅದ್ರ ಮೇಲೆ ಇಟ್ ಸೇಸ್ ಟೇಕ್ ಮೀ ಆಸ್ ಅ ಸಿಂಬಲ್ ಆಫ್ ಚೆರಿಶ್ಡ್ ಮೆಮೊರೀಸ್ ಎಟ್ ಅಮಾರಿ ವೋಗ್ ಕ್ರ್ಯಾಬಿ ಅಂತ. ಇಟ್ಸ್ ಸೊ ಕ್ಯೂಟ್. ಯಾ, ಐ ಜಸ್ಟ್ ರಿಯಲೈಸ್ಡ್ ಆ್ಯಂಡ್ ಸಿದ್ಧಾಂತಕ್ಕೆ ತೋರಿಸ್ತಾ ಇದ್ದೆ, ನೋಡಿಲ್ಲಿ ಇದನ್ನ ಅಂತ. ನಿಮಗೆಲ್ಲ ತೋರ್ಸೋದಕ್ಕೆ ಅಂತ ಫೈಲ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಶೂಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅಪ್ಲೋಡ್ ಮಾಡೋದು ಒಂದು ದೊಡ್ಡ ತಲೆನೋವು ಕೆಲಸ. ಸೊ ಅದಿನ್ನೂ ಆಗೇ ಇಲ್ಲ. ಐ ಆಮ್ ಬಿಹೈಂಡ್ ಹಿಮ್ ಟು ಹೆಲ್ಪ್ ಮೀ ವಿತ್ ಇಟ್. ನಮ್ಮ ಊಟ ಬಂದಿದೆ, ಪಿಜ್ಜಾ. ಇದನ್ನು ಮಾಡಿ ಅಷ್ಟೊತ್ತಿಗೆ ಇನ್ನೂ ಎದ್ದೇಳ್ತಾಳೆ. ಮತ್ತು ಮಳೆ ಸ್ಟಾರ್ಟು. ಸೊ ನಾನು ಸ್ಪಾಗ್ ಹೋಗ್ಬಿಟ್ಟು ಬಂದೆ, ಊಟನೂ ಮಾಡಲಿಲ್ಲ, ಅರ್ಧ ಮಾಡಿದ್ದೆ. ಬಟ್ ಇನ್ನೂ ಎದ್ಲು, ಅವಳಿಗೆ ಫೀಡ್ ಮಾಡಿ ಮಲಗಿದ್ಲು ಸದ್ಯಕ್ಕೆ. ಸೊ ಸಿದ್ದು ನೀನು ಫಸ್ಟ್ ಹೋಗ್ಬಿಟ್ಟು ಬಾ, ಆಮೇಲೆ ನಾನು ಹೋಗ್ತೀನಿ, ಅವಳು ಮಲಗಿರೋದ್ರಿಂದ ಇಟ್ಸ್ ಈಸಿಯರ್ ಫಾರ್ ಮೀ ಟು ಟೇಕ್ ಕೇರ್ ಅಂತ ಅಂದ. ಹಾಗಾಗಿ ಓಡ್ಕೊಂಡು ಹೋದೆ. ನಾನು ಮರ್ತು ಹೋದೆ ಕ್ಯಾಮ್ರಾ ತೊಗೊಂಡು ಹೋಗೋದಕ್ಕೆ. ದೆನ್ ಲೈಕ್ ಅಯ್ಯೋ ಕ್ಯಾಮ್ರಾ ತರಕ್ಕೆ ಮರ್ತು ಹೋದೆ. ಸರಿ ಸಿದ್ನ ಕಳಿಸ್ತೀನಿ ಕ್ಯಾಮ್ರಾನ ಅವ್ನ ಕೈಯಲ್ಲಿ, ಸೊ ದ್ಯಾಟ್ ಹಿ ಕ್ಯಾನ್ ಶೂಟ್ ಅಂತ ಅಂದ್ಕೊಂಡೆ. ಬಟ್ ನಾನು ಬಂದ ತಕ್ಷಣ ಇವಳು ಆಲ್ರೆಡಿ ಎದ್ದಾಗಿತ್ತು. ಸೊ ಅವಳಿಗೆ ಊಟ ಮಾಡಿಸ್ಬಿಡೋಣ, ಲೇಟ್ ಆಗುತ್ತಲ್ಲ ಅಂತ ಅವಳಿಗೆ ಊಟ ಮಾಡೋಣ ಅನ್ನೋ ಆ ಗಮನದಲ್ಲಿದ್ದೆ, ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ಮತ್ತೆ ಮರ್ತು ಹೋಯಿತು ಕ್ಯಾಮ್ರಾ ಕಳಿಸೋದಕ್ಕೆ. ಸೊ ಸಿಡ್ ಹ್ಯಾಸ್ ಗಾನ್ ಟು ದ ಸ್ಪಾ. ನಾನು ಸ್ವಲ್ಪ ಅವರು ಒಂದು ಹಾಫ್ ಆನ್ ಅವರ್ ಇರಲಿ ಆಯಿಲೆಲ್ಲ ಒಂದು ಸ್ಕಿನ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಅಂದರು ಅಂತ ಹಾಗೆ ಇದ್ದೀನಿ. ಇನ್ನೂಗೆ ಊಟ ಮಾಡಿಸ್ತಾ ಇದ್ದೀನಿ ಹಾಗೆ. ಬಟ್ ಎಷ್ಟು ಜೋರು ಮಳೆ ನೋಡಿ. ಸೊ ಒನ್ಸ್ ಸಿಡ್ ಇಸ್ ಬ್ಯಾಕ್, ಎಷ್ಟು ಜೋರಾಗಿ ಬರ್ತಿದೆ ನೋಡಿ. 10 ನಿಮಿಷ ಮುಂಚೆ ಮಳೆ ಇತ್ತು, ನಾನು ರೂಮಿಗೆ ಬಂದಾಗಲೂ ಮಳೆ ಇತ್ತು. ಬಟ್ ಯಾ, ಒನ್ಸ್ ಹಿ ಇಸ್ ಬ್ಯಾಕ್ ವಿಲ್ ಜಸ್ಟ್ ಟೇಕ್ ಅನದರ್ ಶಾರ್ ಫಾರ್ ದ ಡೇ ಆ್ಯಂಡ್ ದೆನ್ ಗೋ ಟು ದ ಬೀಚ್ ಆರ್ ಸಮಥಿಂಗ್. ಇಲ್ಲಿ ನೋಡಿ, ಈ ಡೋರಲ್ಲಿ ಬಿಸಿಲು ಕಾಣಿಸ್ತಿದ್ಯಾ? ನಿಮಿಷ ಇರಿ, ಈಗ ಮೇನ್ ಡೋರಿಂದ ತರಿಸ್ತೀನಿ. ಮ್ಯಾಜಿಕ್. ಟಾನ್ ನೋಡಿ, ನಿಮಗೆ ಮಳೆ ಕಾಣಿಸ್ತಿದೆಯೋ ಅಲ್ವೋ ಗೊತ್ತಿಲ್ಲ ಇದರಲ್ಲಿ ಕ್ಯಾಮ್ರಾನಲ್ಲಿ, ಬಟ್ ಮಳೆ ಬರ್ತಾ ಇದೆ. ಆಲ್ಮೋಸ್ಟ್ ಬರೋ ಟೈಮ್ ಆಗಾಯಿತು ಸ್ಪಾಯಿಂದ, ಆದರೆ ಮಳೆ ನಿಂತಿಲ್ಲ. ಸೊ ಐ ಡೋಂಟ್ ನೋ ಹೌ ವಿ ಕ್ಯಾನ್ ಗೋ ಟು ದ ಬೀಚ್. ಕಾಣಿಸ್ತಿದ್ಯಾ ಮಳೆ? ನಂಗೆ ಗೊತ್ತಿಲ್ಲ ಕಾಣಿಸ್ತಿದೆಯಲ್ಲ ಅಂತ. ಆ್ಯಂಡ್ ಇಲ್ಲಿ ನೋಡಿ, ಜಾಸ್ಮಿನ್ ಇದು ಎಷ್ಟು ಚೆನ್ನಾಗಿದೆ, ಚಿಕ್ಕದಾಗಿ ಎಷ್ಟಿದೆ ನೋಡಿ. ಸೋ ಗುಡ್ನು. ಆ್ಯಂಡ್ ಮಾಮ್ ಆ್ಯಂಡ್ ಡಾಟರ್ ಟೈಮಲ್ಲಿ ಎಲ್ಲ ಮಾಡಾಯಿತು. ಅವಳಿಗೆ ಊಟ ಮಾಡಿಸಾಯ್ತು, ಮಲಗ್ಸೋಕ್ಕೆ ಟ್ರೈ ಮಾಡಾಯಿತು, ಮಲಗಲಿಲ್ಲ ಮೇಡಮು. ಆಟ ಆಡಿಸ್ತಾ ಇದ್ದೆ. ಇವಾಗಲೂ ಇಲ್ಲಿ ನೋಡಿ ತೀಟೆ ಬಂಗಾರಿ ಭದ್ರ ತೀಟೆ ಮಾಡಿಕೊಂಡು ಕೂತಿದ್ದಾಳೆ. ಹೌ ಡು ಯು ಗೈಸ್ ಮ್ಯಾನೇಜ್? ಆರ್ ನಿಮಗೆ ಮಾಮ್ ಆ್ಯಂಡ್ ಡಾಟರ್ ಟೈಮ್ ಸಿಕ್ಕಿದಾಗ ಏನೇನು ಮಾಡ್ತೀರಾ? ಆ್ಯಂಡ್ ಅನದರ್ ಥಿಂಗ್, ನಾನು ನೆನ್ನೆನೇ ಹೇಳಬೇಕು ಅಂದ್ಕೊಂಡೆ, ಮರ್ತು ಹೋಯ್ತು. ಚಿನ್ನಿ ಇರಮ್ಮ, ಅಬ್ಬೋ ಅಂದು ಬಂಗಾರಿ. ನೆನ್ನೆನೇ ಹೇಳಬೇಕು ಅಂದ್ಕೊಂಡೆ, ಮರ್ತು ಹೋಯ್ತು. ಅನದರ್ ಥಿಂಗ್, ಪೋಚಿ that nobody warns you or tells you about Thailand is that weather, because of the weather, ಅಂದರೆ ಮಳೆ ಬಂದಾಗ ಮಳೆ ಇರುತ್ತೆ ಓಕೆ, ಬಟ್ ಸನ್ ಇದ್ದಾಗ ಸಿಕ್ಕಾಬಟ್ಟೆ ಬಿಸಿಲು ಇರೋದ್ರಿಂದ ನೀವು ಯಾವುದಾದ್ರೂ ಲೂಸ್ ಆಗಿರೋವಂಥ ಕಂಫರ್ಟಬಲ್ ಆಗಿರೋವಂಥ ಕ್ಲೋತ್ಸ್ ಹಾಕ್ಕೊಳ್ಳೋಕೆ ಟ್ರೈ ಮಾಡಿ ಇಲ್ಲಿ ಬಂದಾಗ, ಇನ್ಕ್ಲೂಡಿಂಗ್ ಯುವರ್ ಲಾಂಡ್ರಿ. ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ತುಂಬ ಬೆವರ್ತೀವಲ್ವ, ಹಾಗಾಗಿ ತುಂಬ ಒಂಥರ ರಬ್ಬಾಗಿ ಸ್ಕಿನ್ನು ರ್ಯಾಷಸ್ ಥರ ಆಗುತ್ತೆ, ರೆಡ್ಡಾಗಿ. ಸೊ
keep in mind about your laundry as well, not just your outer clothes. So you'll have a peaceful, happy holiday. Otherwise, you know how difficult and uncomfortable it is. ಮಳೆ ಸ್ಟಾಪ್ ಆಗಿದೆ. ಸಿದ್ಧಾಂತ್ ಬಂದ ವಾಪಸ್ಸು. ಸೊ ಫ್ರೆಶ್ನ್ ಅಪ್ ಎಲ್ಲ ಆಗಾಯಿತು. ವಿ ಥಾಟ್ ವಿಲ್ ಗೋ ಟು ದ ಬೀಚ್ ನಾವು. ಹೆಂಗೂ ಮಳೆ ಸ್ಟಾಪ್ ಆಗಿರೋದ್ರಿಂದ, ಬೆಳಕಿರೋದ್ರಿಂದ. ಐ ಆಮ್ ವೇರಿಂಗ್ ಮೈ ಸ್ವಿಮ್ ಸೂಟ್, ಬಟ್ ಅದ್ರ ಮೇಲೆ ನಾನು ಸರೌಂಡ್ ಕವರ್ ಮಾಡ್ಕೊಂಡಿದ್ದೀನಿ. ಸೊ I'll just show you guys how it is, and then we'll head to the beach. But I don't think I'll take the camera, ಯಾಕಂದರೆ ಇದನ್ನ ಬ್ಯಾಗಲ್ಲಿ ಇಟ್ಬಿಟ್ಟು ಅಲ್ಲೆಲ್ಲೋ ಹೋಗಬೇಕು. ನೀರಲ್ಲಿ ತೊಗೊಂಡು ಹೋಗೋಕ್ಕಾಗಲ್ಲ, ಕ್ಯಾಮ್ರಾ ಹಾಳಾಗೋಗುತ್ತೆ. ಆ್ಯಂಡ್ ಇಲ್ಲೆಲ್ಲೋ ಇಟ್ಟು ಅಲ್ಲಿ ಹೋದಾಗ ನೀರಲ್ಲಿ ಐ ಕಾಂಟ್ ಎಂಜಾಯ್. ಈ ಕಡೆನೇ ಗಮನ ಇರುತ್ತೆ, ನನ್ನ ಬ್ಯಾಗ್ ಸರಿ ಇದೆಯಾ, ನನ್ನ ಬ್ಯಾಗ್ ಸೇಫ್ ಆಗಿದೆಯಾ, ನನ್ನ ಕ್ಯಾಮ್ರಾ ಸೇಫ್ ಆಗಿದೆಯಾ ಅಂತ. ಸೊ ಐ ಆಮ್ ನಾಟ್ ಶ್ಯೂರ್. ಒಂದು ಸತಿ ಕೇಳ್ತೀನಿ ಸಿದ್ನ, ಅವ್ನು ತೊಗೊಂಡು ಹೋಗೋಣ ಅಂತಂದರೆ ತೊಗೊಂಡು ಹೋಗ್ತೀನಿ. ಅದರ್ವೈಸ್ ಐ ಜಸ್ಟ್ ಲೀವ್ ಇಟ್ ಹಿಯರ್ ಆ್ಯಂಡ್ ಜಸ್ಟ್ ಗೋ ಎಂಜಾಯ್ ಸಮ್ ಟೈಮ್ ಇನ್ ದ ವಾಟರ್ಸ್ ಆ್ಯಂಡ್ ಕಮ್ ಬ್ಯಾಕ್. ಸಿದ್ ರೆಡಿ ಆಗಿದ್ದಾನೆ, ಹೊರಡ್ತಾ ಇದ್ದೀವಿ ಈಗ. ಬಟ್ ಆಲ್ರೆಡಿ ಮಳೆ ಸ್ಟಾರ್ಟು ಅಂತ ಅಂತಿದ್ದ, ಗೊತ್ತಿಲ್ಲ, ನೋಡಬೇಕು. ಮಳೆ ಬರ್ತಾ ಇದೆಯಾ ಗೊತ್ತಾಗ್ತಿಲ್ಲ. ಒಳಗಡೆಯಿಂದ ಹೊರ ಹೋಗಿ ನೋಡೋಣ. A few moments later. ಬ್ಯಾಕ್ ಟು ದ ರೂಮ್. ಸಿದ್ ಥಾಟ್ ಅಲ್ಲಿ ನೀರಿಗೆ ಇಳಿಯೋಣ ಅಂತ, ಬಟ್ ಏನಂತ ಗೊತ್ತಿಲ್ಲ. ದೇರ್ ವರ್ ಟೂ ಮನಿ ಡೆಬ್ರೀಸ್ ಆ್ಯಂಡ್ ಅವ್ನು ಎಸ್ ಅವ್ನು ಹೇಳಿದ ಅದನ್ನೇ, ಅದಕ್ಕೆ ಇರ್ಬೋದು ಅಂತ. ಇವಾಗ ತಿರ್ಗಾ ಅಲ್ಲೇ ಹೋಗ್ತಿದೀವಿ, ಜಸ್ಟ್ ರಿಲ್ಯಾಕ್ಸ್ ಬಿಟ್. ಅಲ್ಲೇ ಅಂದರೆ ಅಲ್ಲಿ ಇದರ ಲಾಟ್ ಆಫ್ ಬೀಚ್ ಸೈಡ್ ರೆಸ್ಟೋರೆಂಟ್ಸ್ ಥರ, ಸುಮ್ಮನೆ ಅಲ್ಲಿ ಕೂತ್ಕೊಂಡು ಚಿಲ್ ಮಾಡೋಣ ಅಂತ. ಬಿಕಾಸ್ ದರ್ ಇಸ್ ನಥಿಂಗ್ ಮಚ್ ಟು ಡೂ. ಇಟ್ಸ್ ಅ ರಿಲ್ಯಾಕ್ಸಿಂಗ್ ಡೇ. ಹಾಗಾಗಿ ವಿಲ್ ಟೇಕ್ ಯು ಅಲಾಂಗ್ ನೌ, ಯಾಕಂದರೆ ಎನಿವೇ ವಿ ಆರ್ ನಾಟ್ ಗೋಯಿಂಗ್ ಟು ದ ವಾಟರ್. ಇಲ್ಲಿ ಇನ್ನೂ ನೋಡಿ, ಅವಳಿಗೂ ಈ ಗ್ರೀನ್ ಚಡ್ಡಿ ಹಾಕಿದ್ದೆ, ಏನಕ್ಕಂದರೆ ಇನ್ ಕೇಸ್ ಅವಳು ಇಫ್ ಶಿ ಇಸ್ ಓಕೆ ವಿಲ್ ಪುಟ್ ಹರ್ ಇನ್ ದ ವಾಟರ್ ಅಂತ. ಬಟ್ ಹಾಕ್ಲಿಲ್ಲಲ್ಲ, ಸೊ ಐ ಜಸ್ಟ್ ಟೇಕ್ ಹರ್ ಇನ್ ದಿಸ್. 6:40 ಆಗಿದೆ. ಸೊ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ ಇಲ್ಲಿ, ಕ್ಯಾಫೇಸ್ದು, ರೆಸ್ಟೋರೆಂಟ್ಸ್ದು. ಅಲ್ಲಿ ಮುಂದೆ ಲ್ಯಾಂಟರ್ನ್ ಇದೆ ಅಂತ ಹೇಳಿದ್ನಲ್ಲ, ನಿನ್ನೆ ತೋರಿಸಿದ್ನಲ್ಲ ಸ್ವಿಂಗ್ ಇರೋ ಜಾಗದಲ್ಲಿ, ಅಲ್ಲೂ ಲ್ಯಾಂಟರ್ನ್ಸ್ದು ಆನ್ ಮಾಡಿದ್ದಾರೆ. ಆದರೆ ಬೆಳಕು ಇದೆ. ಸೊ ಇಟ್ ಈಸ್ ಹೋಲ್ಡಿಂಗ್ ವಿಲ್ ಜಸ್ಟ್ ಸಿಟ್ ಸಮ್ವೇರ್ ಹಿಯರ್. ಒನ್ ಮೋರ್ ಥಿಂಗ್, ಇಲ್ಲಿ ಟೂ ಮೆನಿ ಸ್ಪ್ಯಾರೋಸ್. ಹೌದು. ದ ವ್ಯೂ ಆ ಕಡೆ ಎಲ್ಲ ನೋಡಿ ಹೆಂಗಿದೆ. ಅಲ್ಲಿ ಮಳೆ ಬರ್ತಿದೆ ಅಂತ ಅಂದ ಸಿದ್ಧಾಂತ, ಯಾಕಂದರೆ ಹಂಗೆ ಕಾಣಿಸ್ತಿದೆ ಅಲ್ಲಿ ನೋಡಿ. ಆ ಕಡೆ ಅಲ್ಲೆಲ್ಲ ಐಲ್ಯಾಂಡ್ಸ್ ಇದೆ. ನಿನ್ನೆ ಅಲ್ಲಿಂದ ಹೊರಟಾಗ 7-Eleven ಹೋಗಿದ್ವಲ್ಲ, ಅಲ್ಲಿ ಐ ಬಾಟ್ ದೀಸ್ ಫಾರ್ ಸಿಡ್ ಆ್ಯಂಡ್ ಐ. ನೋಡೋಣ ಇವಾಗ ಆದರೆ ಇದನ್ನು ಹಾಕ್ಕೊಳ್ಳೋಣ. ಮಾಸ್ಕ್, ಫೇಸ್ ಮಾಸ್ಕ್, ಅದು ಶೀಟ್ ಮಾಸ್ಕ್. ಸೊ ಇವಾಗ ಹಾಕ್ಕೊಳ್ಳೋಣ, ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ. ಬ್ಯಾಕ್ ವಿತ್ ಅನ್ ಅಪ್ಡೇಟ್. ಇನ್ಸ್ಟಾಗ್ರಾಮ್ಗೆ ಐ ವಾಸ್ ಶೂಟಿಂಗ್ ಮೈ ವೆಕೇಷನ್ PM routine. ಸೊ ಐ ಪುಟ್ ಮೈ ಶೀಟ್ ಮಾಸ್ಕ್. ಸಿದ್ಧಾಂತಕ್ಕೂ ಹಾಕಿದ್ದೀನಿ, ಇಲ್ಲಾಂದರೆ ಅವ್ನು ಹಾಕ್ಸ್ಕೊಳ್ಳಲ್ಲ. ನಾನು ಹಾಕ್ಕೊಂಡಿದ್ದೀನಿ, ಹಾಕೋ ಸುಮ್ಮನೆ ಮಾತಾಡಿದೆ ಅಂತ ಅವನಿಗೂ ಹಾಕಿ ಕೂರಿಸಿದ್ದೀನಿ. ಅವ್ನು ಕೆಲಸ ಮಾಡ್ತಾ ಇದ್ದಾನೆ. ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಜಸ್ಟ್ ಪುಟ್ ದಿಸ್ ಆನ್. ಹೌ ಆರ್ ಯು ಫೀಲಿಂಗ್ ಸರ್? ನಂಗೆ ಬೇಡ, ಭಯ ಆಗತ್ತೆ. ಐ ವಾಸ್ ಜಸ್ಟ್ ಈಸಿಂಗ್ ಹಿಮ್. ಹೆಂಗೆ ಕಾಣಿಸ್ತಿದ್ಯಾ ನೋಡು, ಬಿಯರ್ಡ್ ಮೇಲೆಲ್ಲ ಅದು ಕೂರ್ತಾನೆ ಇಲ್ಲ ಅಂತ.
ಮಾಡ್ತೀಯ ಇನ್ನೂ ಎತ್ಕೊಂಡಿದ್ದೀನಿ ಅವಳು ನೋಡಿ ಹಿಂಗೆ ನೋಡ್ತಿದ್ದಾಳಂತ. ತುಂಬ ಹೊತ್ತಾಗೈತೆ ಇದನ್ನು ಹಾಕ್ಕೊಂಡು ನೋಡಿ ಫುಲ್ ಡ್ರೈ ಆಗಿ ಹೋಗ್ಬಿಡಿದೆ ಆಲ್ಮೋಸ್ಟು. ನಾನು ಒಂದು 15-20 ಮಿನಿಟ್ಸ್ ಇಟ್ಕೊಂಡು ಶೂಟ್ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಇನ್ನೂ ನಾ ಎಷ್ಟು ಮಲ್ಗ್ಸೋಕ್ಕೆ ಟ್ರೈ ಮಾಡಿದ್ರು ಅವಳು ಮಲ್ಕೊಳ್ಳಿಲ್ಲ. ಆಮೇಲೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವಳಿಗೆ ಸ್ವಲ್ಪ ಸುಸ್ತಾಗೋವರೆಗೂ ಇದ್ದು ಆಮೇಲೆ ಅವಳಿಗೆ ಊಟ ಮಾಡಿಸಿ ಇವಾಗ ಮಲಗಿಸಿದ್ದೀನಿ. ಸಿದ್ಧಾಂತಗೆ ನೈಟ್ ಕೆಲಸ ಇದೆ. ಸೊ ಅವನು ಒಂದು 1/2 hour 1 hour ಮಲ್ಕೊಂಡು ಬರ್ತೀನಿ ಅಂತ ಅಂದ. ಊಟ ಆರ್ಡರ್ ಮಾಡ್ತಾ ಇದ್ದಾನೆ ಗ್ರ್ಯಾಬಿಂದ. ನಾನು ಇವಾಗ ಜಸ್ಟ್ ಮಲಗಿಸ್ದೆ ಅವಳನ್ನ. ಸೊ ಐ ಜಸ್ಟ್ ಗೋ ಕಂಟಿನ್ಯೂ ಮೈ ಶೂಟ್. ಸಾರಿ, ಡೋಂಟ್ ಗೆಟ್ ಸ್ಕೇರ್ಡ್, ಡಿಸ್ಕ್ಲೇಮರ್. ಗ್ರ್ಯಾಬಲ್ಲಿ ಊಟ ಆರ್ಡರ್ ಮಾಡಿದ್ವಿ ಅಂತ ಅನ್ನಲ್ಲ, ಊಟ ಬಂದಿದೆ. ಸೊ ಲಾಬಿಗೆ ಹೋಗ್ತಾ ಇದ್ದೀನಿ ಟು ಪಿಕ್ ಇಟ್ ಅಪ್ ಬಿಕಾಸ್ ಸಿದ್ಧಾಂತ ಸ್ಲೀಪಿಂಗ್ ಆ್ಯಂಡ್ ಇನಾಯನು ಮಲಗಿದಾಳೆ. ಅವನ ಕಾಲ್ ಬಂತು, ಹೋಗಿ ತೊಗೊಂಡು ಬರ್ತೀಯಾ ಅಂತಂದ. ಅದಕ್ಕೆ ಸರಿ ಆಯಿತು ಅಂತ ನಾನು ಹೋಗ್ತಾ ಇದ್ದೀನಿ. ಈಗ ಹೋಗಿ ಊಟ ತೊಗೊಂಡು ಬಂದು ಊಟ ಮಾಡಬೇಕು. ಆಮೇಲೆ ಇನ್ನೂ ಮಲಗಿರೋವಾಗ ಈಗಲೇ ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಡ್ಬೇಕು. ಅಂದರೆ ಊಟ ಆದಮೇಲೆ, ಬಿಕಾಸ್ ನಾಳೆ ಬೆಳಗ್ಗೆ ಬೇಗ ಹೊರಡಬೇಕು. 9 o'clockಗೆ ಚೆಕ್ಔಟ್ ಮಾಡಬೇಕು. ವಿ ಹ್ಯಾವ್ ಅ ಫ್ಲೈಟ್ ಟು ಬ್ಯಾಂಕಾಕ್. ಹಾಗಾಗಿ ಬೆಳಗ್ಗೆ ಕಷ್ಟ ಆಗುತ್ತೆ. ಪ್ಯಾಕ್ ಎಲ್ಲ ಮಾಡಿ ರೆಡಿಯಾಗಿ ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇವಾಗಲೇ ಊಟ ಮುಗಿಸಿ ಬ್ಯಾಗ್ ಪ್ಯಾಕ್ ಮಾಡಿ ಮಲ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಬಗ್ಗಿ ಫೆಸಿಲಿಟಿ ಇಲ್ಲ ಬಿಕಾಸ್ ಆಫ್ ದ ವೇ ದ ಪ್ರಾಪರ್ಟಿ ಈಸ್ ಕನ್ಸ್ಟ್ರಕ್ಟೆಡ್. ಆ್ಯಂಡ್ ಇದಕ್ಕೆ ಮುಂಚೆ ನಾವು ಫುಕೆಟಲ್ಲಿ ಇದ್ದಿದ್ದ ಜಾಗದಲ್ಲಿ ಒಂದು ದಿನ ಗ್ರ್ಯಾಬಿಂದ ಆರ್ಡರ್ ಮಾಡಿದ್ವಿ. ಅಲ್ಲಿ ಏನಂದರೆ ರಿಸೆಪ್ಷನಿಂದ ಅವರೇ ಕಳಿಸ್ತಿದ್ರು ನಮ್ಮ ರೂಮಿಗೆ ಊಟನ, ಏನು ಪಾರ್ಸಲ್ ಬಂದ್ರೂ. ಬಟ್ ಇಲ್ಲಿ ಕಳಿಸಲ್ವಂತೆ, ನಾವೇ ಹೋಗಿ ಪಿಕ್ ಮಾಡಬೇಕು. ಗುಡ್ ಮಾರ್ನಿಂಗ್. ಇಟ್ಸ್ ದ ನೆಕ್ಸ್ಟ್ ಡೇ. ನಮ್ಮದು ಸ್ನಾನ ಎಲ್ಲ ರೆಡಿ ಆಗಾಯಿತು. ಇನ್ನು ಒಬ್ಳಿಗೆ ರೆಡಿ ಮಾಡಿಸ್ಬೇಕು. ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಇವಾಗ ಆಲ್ರೆಡಿ ಟೈಮ್ 8:15, 9 ಗಂಟೆಗೆ ನಾವು ಹೊರಡ್ಬೇಕು ಇಲ್ಲಿಂದ. ಸೊ ಹೋಗಿ ಬೇಗ ತಿಂಡಿ ತಿನ್ಕೊಂಡು, ಬೇಗ ಅಂದರೆ ಅಲ್ಲಿರೋದೇ 2 ಐಟಮ್ ವೆಜ್ಜಿಗೆ, 2 ಇರೋಲ್ಲ. ಏನಿದೆಯೋ ಅದು ನೋಡಿ ತಿಂದುಬಿಟ್ಟು ಒಂಚೂರು ಬಂದು ಇನ್ನೊಂದು ರೆಡಿ ಮಾಡಬೇಕು. ನಮ್ಮ ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಆಗಾಯಿತು. ಬಟ್ ಲಾಸ್ಟ್ ಮಿನಿಟ್ದು ಒಂದು ಚೂರು ಬಾಕಿ ಇದೆ, ಅದನ್ನ ಮಾಡಿಕೊಂಡು ಹೊರಡೋದು ಇಲ್ಲಿಂದ. ಇಲ್ಲಿ ನೋಡಿ, ಗೊತ್ತೇನು ಇದೆ, ಹ್ಯಾಶ್ ಬ್ರೌನು, ಕ್ರೋಸಾ, ವೆಜಿಟೇಬಲ್ಸ್ ಆ್ಯಂಡ್ ಚಾಕೋಸ್. ನಾನಾ ನೀಯಾ ಹೊರಡ್ತಾ ಇದ್ದೀವಿ. ಚೆಕಿಂಗ್ ಔಟ್. ಅಲ್ಲಿ ನೋಡಿ ನಮ್ಮ ಲಗೇಜ್ ಎಲ್ಲ ಅಲ್ಲಿದೆ ಆಲ್ರೆಡಿ. ಇವತ್ತು ನಾನು ತಲೆಗೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನೆನ್ನೆ ಎಣ್ಣೆ ಹಚ್ಕೊಳಕ್ಕೆ ಮರ್ತೋಯ್ತು ರಾತ್ರಿ. ಹಾಗಾಗಿ ನಾಳೆ ಮಾಡ್ಕೋತೀನಿ. ಇವತ್ತು ನೈಟ್ ಎಣ್ಣೆ ಹಚ್ಕೊಂಡು. ಸೊ ಸ್ವಲ್ಪ ನನ್ನ ಕೂದಲು ಆಯ್ಲಿ ಆಗಿದೆಯಾ ಇಲ್ವಾ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಐ ಥಿಂಕ್ ಇಟ್ ಲುಕ್ಸ್ ಗುಡ್. ಸೊ ಜಸ್ಟ್ ಓಕೆ ವಿತ್ ಇಟ್. ಬಟ್ ಇವತ್ತು ನೈಟು ಮರೀದ ಎಣ್ಣೆ ಹಚ್ಕೊಂಡು ನಾಳೆ ಬೆಳಗ್ಗೆ ತಲೆಗೆ ಸ್ನಾನ ಮಾಡ್ಕೋಬೇಕು. ಹಿಂಗಿದೆ ಇಲ್ಲಿ ನೋಡಿ. So just doing all the checkout process, last minute stuff. ಅವರು ಬ್ಯಾಗ್ ನಮ್ಮ ಲಗೇಜ್ ಎಲ್ಲ ಇದರಲ್ಲಿ ಇಡ್ತಾ ಇದ್ದಾರೆ. ಒನ್ಸ್ ಇಟ್ ಇಸ್ ಡನ್ ವಿಲ್ ಲೀವ್. 11:50ಕ್ಕೆ ನಮ್ಮ ಫ್ಲೈಟ್ ಇರೋದು ಕ್ರಾಬಿ ಟು ಬ್ಯಾಂಕಾಕ್. 9:15, 9:20 ಆಗಿದೆ ಆಲ್ರೆಡಿ.
ಹೋಪ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಅ ಬರ್ಡನ್ ಆ್ಯಂಡ್ ಅ ಸ್ಟ್ರೆಸ್ ಅಲ್ಲಿ, ಆ್ಯಂಡ್ ವಿಲ್ ರೀಚ್ ಇನ್ ಟೈಮ್ ಆ್ಯಂಡ್ ಇಟ್ ಆಲ್ ಬಿ ಸ್ಮೂತ್. ಹೊರಡೋಣ ಈಗ. ವಿ ಆರ್ ಹೆಡಿಂಗ್ ಟು ದ ಏರ್ಪೋರ್ಟ್. ಬಾಯ್ ಫುಲ್ಲಿನ ಬಾಯ್ ಫುಲ್ ಹಿಂಗೆ. Please like, share, comment and subscribe for more videos.